ಸರ್ ಇಲ್ಲಿ ಬೆಳೆಯುವ ಭತ್ತ ಯಾವ ಸರ್ ಇದು? ಸರ್ ಇಲ್ಲಿ ಆದ್ರೆ ಮಟ್ಟೆ ದಪ್ಪ ಇದೆ ಭತ್ತ. ಇದು ದಪ್ಪ ಐತೆ ಸರ್. ಇಲ್ಲಿ ಸಣ್ಣ ಅಕ್ಕಿ ಬೆಳೆಯಲ್ಲ ಸರ್. ಸಣ್ಣ ಅಕ್ಕಿ ಬೆಳೆಯಲ್ಲ ಇದು. ದಪ್ಪ ಅಕ್ಕಿ ಫಸ್ಟ್ ನಮ್ಮ ತಂದೆ ಕಾಲದೊಳಗೆ ಕರ್ನಾಟಕದ ಭತ್ತ, ಆಲ್ದಡ್ಡಿ, IR20 ಅಂತ ಬೆಳಿತಿದ್ರು. ಈಗ ಅದೆಲ್ಲ ಹೋಯ್ತು. ಇವಾಗ ಮಟ್ಟೆ ಈ ಭೂಮಿಗೆ ಇದು ಹೊಂದ್ಕೊಂಡಿದೆ ಸರ್. ಹೊಂದ್ಕೊಂಡಿದೆ ಮಾಡ್ಕೊಟ್ಟಿರೋದು ಇದು. ಸರ್ ಎಷ್ಟು ಅಡಿ ಇರುತ್ತೆ ಇದು? 35 ಅಡಿ ಐತೆ. 35 ಅಡಿ. ಈ ಥರದೊಂದು ಬಾವಿನ ಮಾಡಿಕೊಂಡು ಇಲ್ಲಿಂದ ನೀರನ್ನ ನೀವು ಇದು ಮೋಟ್ರು ಡೀಸೆಲಾ? ಇದು ಡೀಸೆಲ್ ಮೋಟ್ರ್ ಅಂತಂದ್ರೆ ಇಲ್ಲಿ ಮಳೆ ನೀರು ಕಮ್ಮಿ ಆಯ್ತಲ್ಲ ಭತ್ತಕ್ಕೆ, ಅದಕ್ಕೆ ಇಲ್ಲಿ ಡೀಸೆಲ್ ಮೋಟ್ರ್ ಮಾಡಿರೋದು ಸರ್. ಇದು ರಾತ್ರಿ ಆನೆ ಬರ್ತಾವಲ್ಲ, ಅದಕ್ಕೆ ಅಟ್ನೆ ಹಾಕೊಂಡು ಮೇಲೆ ಕಾವಲು ಇರ್ತಾರೆ. ಮೇಲೆ ಕಾವಲು ಇರ್ತೀರಿ. ಬೆಳಗಾನ ಬೆಳಗಾನ ಅಲ್ಲೇ ಮಲಗಿಕೊಳ್ಳೋದು. ಬೆಳಗಾನ ಅಲ್ಲೇ ಮಲಗಿಕೊಳ್ಳೋದು. ಬೆಳಿಗ್ಗೆ ಬಿಂಕಿಂಗ್ ಹಾಕೊಂಡು ಪಟಾಕಿ ಗಿಟಾಕಿ ಹಾಕೊಂಡು ಟಾರ್ಚ್ ಹಾಕೊಂಡು ಓಡಿಸ್ಬೇಕಲ್ಲ. ಇಂದ್ರೂ ಆನೆ ಹೋಗ್ತಾ ಇಲ್ಲ. ಭತ್ತ ಮಳೆ ಹೂಯಿನಿಲ್ಲ ಅಂತಂದ್ರೆ ಕೇರಳ ಕೆಲಸ ಮಾಡ್ಬೇಕು, ಜೀವನ ಮಾಡ್ಬೇಕು ಅಷ್ಟೇ. ಕರ್ನಾಟಕದ ಗಡಿ ಭಾಗದ ಅನ್ವೇಷಣೆಯಲ್ಲಿ ಕಂಡಂತಹ ಹಳ್ಳಿ ಈ ಕಡೆಗದ್ದೆ. ಈ ಕಡೆಗದ್ದೆ ಗ್ರಾಮ ಕರ್ನಾಟಕಕ್ಕೆ ಸೇರಿದ್ದು, ಆದರೆ ಕೇರಳದ ಗಡಿ ಭಾಗದಲ್ಲಿರುವ ಕಬಿನಿ ಜಲಾಶಯಕ್ಕೆ ಹೊಂದಿಕೊಂಡಿರುವ ಪಕ್ಕದ ಹಳ್ಳಿಯಾಗಿದ್ದು, ಈ ಹಳ್ಳಿಯ ರೈತರು ಕೂಲಿ ಕೆಲಸಕ್ಕೆ ಕೇರಳಕ್ಕೆ ಹೋಗಲೇಬೇಕು, ಇಲ್ಲದಿದ್ದರೆ ಇವರ ಜೀವನ ಸಾಗದು. ಕರ್ನಾಟಕದಲ್ಲೇ ಇದ್ದು ಕನ್ನಡಿಗರೇ ಆಗಿ ಕೇರಳದ ಮೊರೆ ಹೋಗಿದ್ದಾರೆ. ಕೇರಳವೇ ನಮಗೆಲ್ಲ ಆಧಾರ ಎನ್ನುವ ರೀತಿ ಇದಾಗಿದೆ. ಕರ್ನಾಟಕ ಕನ್ನಡದ ಯಾವುದೇ ಸವಲತ್ತುಗಳು ಸಿಗುತ್ತಿಲ್ಲ. ಎಷ್ಟೇ ಸವಲತ್ತುಗಳು ಸಿಕ್ಕರೂ, ಮೂಲಭೂತ ಸೌಕರ್ಯ ಸಿಕ್ಕರೂ ಇನ್ನೂ ಬೇಕು ಎನ್ನುವ ಆಸೆ ಒಂದು ಕಡೆ, ಆದರೆ ಇಷ್ಟೇ ನಮ್ಮ ಜೀವನ, ಹೀಗೆ ಸಾಗಬೇಕು ನಮ್ಮ ಬದುಕು ಎನ್ನುವ ಜನರು ಒಂದು ಕಡೆ. ವಿಡಿಯೋ ಪೂರ್ತಿ ನೋಡಿ, ಅವರ ಕಷ್ಟಗಳು ಏನು ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಹಾಗೆ ಕನ್ನಡಿಗರಾಗಿ ಕನ್ನಡಿಗರಿಗೆ ನೀವು ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ, ಹಾಗೆ ಲೈಕ್ ಮಾಡೋ ಮುಖಾಂತರ, ಇನ್ನೊಬ್ರಿಗೆ ತಿಳಿಸುವಂಥ ಮುಖಾಂತರ. ಕಡೆಗದ್ದೆ ಅನ್ನೋ ಗ್ರಾಮ ಕೇರಳದ ಬಾರ್ಡ್ರಲ್ಲಿರುವಂಥದ್ದು. ಇಲ್ಲಿ 120 ಮನೆ ಇದೆ ಸರ್. 106 ಮನೆ ಇದೆ. 106 ಮನೆ ಇದ್ರೂ ಸಹ ಏನೇ ಮೂಲಭೂತ ಸೌಕರ್ಯಗಳಿಲ್ಲ. ಇಲ್ಲಿ ರೋಡ್ ಇಲ್ಲ, ಮತ್ತು ಒಂದು ಬಸ್ಸು ಇಲ್ಲ, ಹಾಗೆ ಹಾಸ್ಪಿಟ್ಲುಗಳು ಕೊರತೆ ಇದೆ, ತುಂಬ ಕೊರತೆ ಇದೆ. ಕೇರಳದ ಗಡಿ ಭಾಗದಲ್ಲಿರುವಂಥವ್ರು. ಆಮೇಲೆ ಇವರು ಏನೇ ಒಂದು ಮಾಡಬೇಕಂದ್ರೆ ಕೇರಳಕ್ಕೆ ಕೂಲಿ ಕೆಲಸಕ್ಕೆ ಹೋದರೆ ಮಾತ್ರನೇ ಇವ್ರಿಗೆ ಜೀವನ ಆಧಾರ. ಕೂಲಿ ಕೆಲಸನೇ ಇಲ್ಲ ಅಂತಂದರೆ ಇವ್ರಿಗೆ ಜೀವನನೇ ಇಲ್ಲ, ಆ ಥರ ಆಗಿದೆ. ಏನು ಸರ್, ಕೇರಳಕ್ಕೆ ಹೋಗ್ಬೇಕಾ ನೀವು? ನಾವು ಕೇರಳಕ್ಕೆ ಹೋಗ್ಬೇಕು. ಕರ್ನಾಟಕದಲ್ಲಿ ಇಲ್ಲಿ ಯಾವ ಕೆಲಸ ಇದೆ? ಯಾವ ಕೆಲಸನೂ ಇಲ್ಲ. ಯಾವ ಕೆಲಸ ಇಲ್ಲ. ಒಂದು ನೀರಾವರಿ ಇದ್ದರೆ ಎರಡು ಕಡೆ ಇರ್ಬೋದು. ಇಲ್ಲಿ ನೀರಾವರಿ ಇಲ್ಲ. ನೋಡಿ, ಈ ಪರಿಸ್ಥಿತಿ ಈ ಥರ ಇದೆ. ಕರ್ನಾಟಕದ ಇಟ್ಕೊಂಡು ಕರ್ನಾಟಕದ ಗಡಿ ಭಾಗಕ್ಕೆ ಬಂದರೆ ಯಾವುದೇ ಒಂದು ಸೌಲಭ್ಯಗಳು ಸಹ ಸಿಗಲ್ಲ. ಹಾಗೆ ನೋಡೋಣ ಬನ್ನಿ, ಇಲ್ಲಿ ರೋಡೆಲ್ಲ ಯಾವ ಥರ ಇದೆ ಅಂತ ನೋಡಿ. ಇದು ಊರಲ್ಲೇನೆ ಈ ಥರ ರೋಡ್ ಇದೆ. ಮಳೆ ಬಂದಾಗಂತೂ ಇದ್ದಿದ್ದು ಪರಿಸ್ಥಿತಿ ಇದಾಗಿರ. ಇದೆಲ್ಲ ಮನೆಯೇ ಸರ್? ಇದೆಲ್ಲ ಮನೆ. ಇದು ಸ್ನೇಹಿತರೆ, ಗಡಿ ಭಾಗದಲ್ಲಿ ಇರುವಂತಹ ಮನೆಗಳು, ಏಕೆಂದರೆ ಗಡಿ ಭಾಗದಲ್ಲಿ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋದರೆ ಅಲ್ಲಿ ವಿನೂತನ ಶೈಲಿಯಲ್ಲಿ ಇರ್ತಾರೆ ಜನ ಆಗಲಿ, ಅಲ್ಲಿನ ಮನೆ ಆಗಲಿ, ಅಲ್ಲಿನ ವಾತಾವರಣ ಆಗಲಿ. ಇಲ್ಲಿ ಮನೆಗಳಿದೆ, ಆ ಮನೆಗಳನ್ನ ನೋಡೋಣ. ನೋಡಿ ಇದು ಕಡೆಗದ್ದೆ ಗ್ರಾಮದಲ್ಲಿ ಇರುವಂಥದ್ದು. ತುಂಬ ಹಳೆ ಮನೆ ಇರುತ್ತೆ. ಎಷ್ಟು ವರ್ಷ ಇರ್ಬೋದು? 70 ವರ್ಷ. ನೋಡಿ, 70 ವರ್ಷದ್ದು ಮನೆ ಇದು. ನೋಡಿ, ಇದೊಂಥರ ಚೆನ್ನಾಗಿದೆ ಮನೆ. ಅಜ್ಜಿ ನಮಸ್ತೆ. ನಾವು ರಾಮನಗರದಿಂದ ಬಂದಿದ್ದೀವಿ. ನಿಮ್ದೇನ ಮನೆ ಇದು? ಹಳೆ ಕಾಲದ ಮನೆನೇ. ಅದು ಈ ಥರ ಮನೆ ಕಟ್ಟಕ್ಕಾಗಲ್ಲ ಬಿಡಿ, ಈಗ ಈ ಥರ ಮನೆನೂ ಇಲ್ಲ. ಬಟ್ ಒಂಥರ ಚೆನ್ನಾಗಿದೆ ಮನೆ ಇದು. ಅಲ್ಲ, ಅದೇ ಮನೆ ಅಂದರೆ ಹಳೆ ಮನೆನ ಏನು ಮಾಡೋಕ್ಕಾಗಲ್ವಲ್ಲ. ಹಳೆ ಮನೆನೇ ಚೆನ್ನಾಗಿ ಇಟ್ಟಿದ್ದೀರಾ, ಚೆನ್ನಾಗಿದೆ. ನೋಡಿ ಸ್ನೇಹಿತರೆ, ಇದು ಹಳೆ ಮನೆ ಯಾವ ಥರ ಇದೆ ಅಂತ. ಬನ್ನಿ. ಎಲ್ಲ ಸೌಲಭ್ಯ ಸಿಗ್ತಾ ಇದೆ ಅಜ್ಜಿ ನಿಮ್ಗೆ? ಏನು ಇಲ್ಲ. ಏನು ಸಿಗ್ತಾ ಇಲ್ಲ. ಜೀವನ ಹೆಂಗ್ ಮಾಡ್ತಾ ಇದ್ದೀರಾ? ಮಕ್ಳು ಬೆಂಗಳೂರಲ್ಲಿ ಅವರಾ? ಎಲ್ಲವ್ರೆ? ಬೇರೆ ಕಡೆ ಅವ್ರೆ? ಎಲ್ಲ ಕೂಲಿ ಕೆಲಸ. ಕೇರಳಕ್ಕೆ ಹೋಗ್ಬೇಕು. ಈ ಮನೆ ಮಾಡಿರೋದು. ಏನ್ ಮಾಡ್ತೀವಿ ಈಗ? ಸೌಲಭ್ಯ ಸಿಗ್ತದೆ, ಏನು ಸೌಲಭ್ಯಗಳಿಲ್ಲ, ಒಂದು ಇಲ್ಲ. ಸರಿ ಅಜ್ಜಿ.
ಸರ್ ಇದು ರಾತ್ರಿ ಆನೆ ಬರ್ತಾವಲ್ಲ ಹಾ, ಹಾ. ಅದಕ್ಕೆ ಅಟ್ನೆ ಹಾಕೊಂಡು ಮೇಲೆ ಕಾವಲು ಇರ್ತಾರೆ. ಮೇಲೆ ಕಾವಲು ಇರ್ತೀರಿ. ಬೆಳಗಾನ ಇರ್ಬೇಕಲ್ಲಿ. ಬೆಳಗಾನ ಅಲ್ಲೇ ಮಲಗಿಕೊಳ್ಳೋದು. ಬೆಳಗಾನ ಅಲ್ಲೇ ಮಲಿಕೊಳ್ಳೋದು. ಬೆಳಿಗ್ಗೆ ಬಿಂಕಿಂಗ್ ಹಾಕೊಂಡು ಪಟಾಕಿ ಗಿಟಾಕಿ ಹಾಕೊಂಡು ಟಾರ್ಚ್ ಹಾಕೊಂಡು ಓಡಿಸ್ಬೇಕಲ್ಲ. ಓಡಿಸ್ಬೇಕು. ಇಂದ್ರೂ ಆನೆ ಓಡ್ತಾ ಇಲ್ಲ. ಹೋಗ್ತಾ ಇಲ್ಲ. ಓಡ್ತಾ ಇಲ್ಲ. ದನಗಳಿಲ್ವಾ? ದನಗಳು ಆಯ್ತವೆ. ಹಾ. ಅಂದ್ರೆ ಇಲ್ಲಿ ಹಾಲು ಸೊಸೈಟಿ ಇಲ್ಲ ಸರ್. ಹಾಲು ಹಾಕಲ್ವಾ? ಸೀಮೆ ಹಸುಗಳಿಲ್ವಾ? ಇಲ್ಲ, ಹಾಲು ಸೊಸೈಟಿನೇ ಇಲ್ಲ. ಸೊಸೈಟಿನೇ ಇಲ್ಲ. ಇಲ್ಲ. ಮತ್ತೆ ಹಾಲು ತಗೊಂಡು ಕೇರಳ ಕೊಡ್ತಾವೆ. ಹಾಲು ನೀವು ಕೇರಳಕ್ಕೆ ಹೋಗ್ಕೊಡ್ಬೇಕು. ಹಾಲು ಕೇರಳ ಕೊಡ್ಬೇಕು. ಈ ಕಡೆ ಯಾವ್ದು ಊರು ನಿಮ್ಗೆ ಹತ್ರ ಆಗಲ್ವಾ? ಹಾಲು ತಗೊಂಡು ಇಲ್ಲಿಂದ ಕೋಟೆಗೆ ಹೋಗ್ಬೇಕು. ಕೋಟೆಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಅದು 49 ಕಿಲೋಮೀಟರ್. 49 ಕಿಲೋಮೀಟರ್ ಹಾಲು ಸೊಸೈಟಿ ಒಂದು ಡೈರಿ ಹಾಕಿದ್ರೆ ನಾವು ಇಲ್ಲಿ ಹಾಲು ಕೊಡ್ಬೋದು. ಇಲ್ಲಿ ಹಾಲು ಕೊಡ್ಬೇಕಂದ್ರೆ ಸರ್ ತೀರಾ ಕಮ್ಮಿ ಸರ್ ಹಾಲ್ಗೆ. ಇದೆಲ್ಲ ಇದಾಕಿರೋದ ಪರಿಸ್ಥಿತಿ ಇದು ಒಂಥರ ಇದು ಸೋಲಾರ್ದ ಏನಿದು? ಸೋಲಾರಾ ಬರ್ದಂಗೆ ಆನೆ ಬಂದ್ರು ಕಂಟ್ರೋಲ್ ಆಗಕ್ಕೆ ಅಂಥದ್ರಲ್ಲೂ ಆನೆ ಬರುತ್ತೆ. ಬಂದು ಆನೆ ಹೊಡಿತವೆ. ಏನು ಇದೇನು ಸರ್ ಗಿಡ ಇದು? ಗೆಣಸಾ ಇದು? ಗೆಣಸು ಸರ್ ಇದು. ಗೆಣಸು ಮತ್ತೆ ಮರಗೆಣಸು ಬರುತ್ತಲ್ಲ? ಮರಗೆಣಸಲ್ಲ, ಇದು ಚಾನಿ ಗೆಣಸು ಅಂತ ಹೇಳ್ತೀವಿ. ಫಾರೆಸ್ಟ್ರಿಗೆ ಆದ್ರೆ ಬಂದ್ರು ಒಂದು ದಿವಸ ಬರೋದಿಲ್ಲ. ಹಂಗೆ ನಿಮಗೆ ಸರ್ ಜೀವನ ಇದೆಲ್ಲ ತುಂಬ ಜೀವನ ಕಷ್ಟ ಸರ್ ಇಲ್ಲಿ. ತುಂಬ ಕಷ್ಟ. ಭತ್ತನೇ ಮೇನಾಗಿ ಬೆಳೆಯೋದ ನೀವು ಇಲ್ಲಿ? ಭತ್ತನೇ ಸರ್. ಭತ್ತ ಇದು ಗೆಡ್ಡೆ ಗೆಣಸು. ಅದು ಈಗ ನೀರಿಲ್ಲ ಅಂತಿಲ್ಲ, ನೀವು ಮಳೆಗೆ ಬೆಳಿಬೇಕಲ್ಲ? ಮಳೆ ನೀರೇ ಬೆಳೆಯೋದು. ಹಂಗೆ ಯಾವಾಗ ಇಲ್ಲಿ ಮಳೆ ಹೋಯ್ತದೆ ಸರ್? ಒಂದು 3 ತಿಂಗಳು ಮಳೆ ಸಿಗುತ್ತೆ ಅಷ್ಟೇ. ಆ 3 ತಿಂಗಳಿಗೆ ಹಾಕಿರೋದಾ? ಅಷ್ಟೇ. ಈಗೆಲ್ಲ ಕುಯ್ಯೋ ಟೈಮ್ ಇದು? ಈಗ ಕುಯ್ಯೋ ಟೈಮು. ನೋಡಿ ಇಲ್ಲಿ ಸ್ವಲ್ಪ ಕುಯ್ದಾಯ್ತು, ಕುಯ್ಯಾಕಿದೆ. ಆಚೆ ಕಡೆ ಹೋಗುತ್ತಾ? ಕೇರಳಕ್ಕೆ ಹೋಯ್ತು. ಕೇರಳಕ್ಕೆ ಹೋಯ್ತದೆ. ಇದಕ್ಕೆ ರೈಟ್ ಸಿಗುತ್ತಾ ಸರ್? ಈಗ 1500 ರೂಪಾಯಿ ಇದೆ. 1500 ರೂಪಾಯಿ ಇದೆ. ಯಾವ ಎಷ್ಟಕ್ಕೆ? ಒಂದು 50 ಕೆಜಿಗೆ. 50 ಕೆಜಿಗೆ. ಇದು ಏನು ನೀರು ಜಾಸ್ತಿ ಬೇಕಾಗಲ್ವಾ ಇದಕ್ಕೆ? ನೀರು ಬೇಕು ಸರ್. ನೀರು ಬೇಕು. ಮಳೆ ನೀರಿಗೆ ನೋಡ್ಬೇಕು. ಮಳೆ ನೀರಿಗೆ ಮಳೆ ನೀರು ಇಲ್ಲಿ ಏನು ಫಸಲು ಬೇಕಾರುವ ಮಳೆ ನೀರೇ. ಮಳೆ ಬೀಳ್ತಲ್ವಲ್ಲ ಸರ್ ಇವಾಗ? ಮಳೆ ನಿಮ್ಗೆ ಪರವಾಗಿಲ್ಲ ಅನ್ಸದ ಹಂಗಾರೆ ಮಳೆ ಈ ಕಡೆ? ಪರವಾಗಿಲ್ಲ ಬೀಳುತ್ತಲ್ಲ? ಮಳೆ ಪರವಾಗಿಲ್ಲ. ಮಳೆ ಪರವಾಗಿಲ್ಲ ಅಂದ್ರೆ ಅದೇ ನೀವು ಕೇರಳ ಈ ಕಡೆ ಇರೋದ್ರಿಂದ ಸ್ವಲ್ಪ ಮಳೆ ಜಾಸ್ತಿ ಬರುತ್ತೆ. ಈ ವರ್ಷ ಮಳೆ ಪರವಾಗಿಲ್ಲ ಒಟ್ಟಿನಲ್ಲಿ. ಕಳೆದ ವರ್ಷ ತೀರಾ ಮಳೆ ಇಲ್ಲ. ನಮ್ಮ ಸೈಡ್ ಎಲ್ಲ ಮಳೆಗೆ ನಂಬ್ಕೊಂಡ್ರೆ ಏನು ಬೆಳಿಕೆ ಆಗಲ್ಲ. ಬೆಳಕಾಯ್ತಲ್ಲ ಸರ್? ಬೆಳಿಕೆ ಆಗಲ್ಲ ನಮ್ಮ ಕಡೆ ನೀರಾವರಿ ಬೇಕೇ ಬೇಕು. ಬೋರ್ ಹಾಕ್ಲೇಬೇಕು. ಇಲ್ಲಿ ಯಾರು ಬೋರ್ ಹಾಕೊಂಡು ಅವರೇ ಸ್ವಂತ ಮಾಡ್ಕೊಂಡಿರೋದಿಲ್ವಾ? ಬೋರ್ ಹಾಕೊಳ್ಬೇಕಂತ ಸರ್, ಇಲ್ಲಿ ಬೋರಲ್ಲಿ ನೀರು ಕಮ್ಮಿ. ನೀರು ಬೀಳಲ್ವಾ? ಬೋರ್ಗೆ ಕಮ್ಮಿ. ಬಾವಿ ಬೇಕಾದ್ರೆ ನೀರು ಸಿಗ್ತದೆ. ಬಾವಿಗೆ ಸಿಗುತ್ತೆ. ಇದೆಲ್ಲ ಬಾವಿ. ಇದೆಲ್ಲ ಬಾವಿನ ಇದು? ಎಷ್ಟು ಕೊಡೋದು ಇದು ಮಾಡಿರ್ತಾರೆ ಬಾವಿ? ಇದು ನಾನೇ ಕೆಲಸ ಮಾಡ್ತೀನಿ ಸರ್. ನೋಡ್ಬೋದಾ ಹಂಗೆ? ಬನ್ನಿ. ಹಾಂ ಸರ್ ಬನ್ನಿ. ಸರ್ ಇದು ಪಂಚಾಯತಿಂದ ನರೇಗಾದಲ್ಲಿ ಕೆಲಸ ಮಾಡೋದು. ನರೇಗಾದಲ್ಲೇ ಮಾಡ್ಕೊಟ್ಟಿರೋದು ಇದು? ಸರ್ ಎಷ್ಟು ಅಡಿ ಇರುತ್ತೆ ಇದು? 35 ಅಡಿ ಐತೆ. 35 ಅಡಿ. ಈ ಥರದೊಂದು ಬಾವಿನ ಮಾಡಿಕೊಂಡು ಇಲ್ಲಿಂದ ನೀರನ್ನ ನೀವು ಇದು ಮೋಟ್ರು ಡೀಸೆಲ್ಲ? ಇದು ಡೀಸೆಲ್ ಮೋಟ್ರ್ ಅಂತಂದ್ರೆ ಇಲ್ಲಿ ಮಳೆ ನೀರು ಕಮ್ಮಿ ಆಯ್ತಲ್ಲ ಭತ್ತಕ್ಕೆ, ಅದಕ್ಕೆ ಇಲ್ಲಿ ಡೀಸೆಲ್ ಮೋಟ್ರ್ ಮಾಡಿರೋದು. ಇನ್ನೂ ಸಪ್ಲೈ ಮೆಟೀರಿಯಲ್ಸ್ ದುಡ್ಡು ಬಂದಿಲ್ಲ. 8 ಬಾವಿ ಮಾಡಿಸಿರೋದು? 6 ತಿಂಗಳು ಆಯ್ತು, ಇನ್ನೂ ಬಂದಿಲ್ಲ. ಈ ಥರದ ಬಾವಿ ಮಾಡಿಸಿ ಅದ್ರ ದುಡ್ಡು ಬಂದಿಲ್ಲ? ನಾನು ಒಬ್ಬನೇ ಅಲ್ಲ, ನಮ್ಮ ಪಂಚಾಯತ್ಲಿ ಒಂದು 50-60 ಬಾವಿ ಮಾಡಿಸ್ತೀವಿ ಸರ್. ಇನ್ನು ಒಬ್ಬರಿಗೂ ಮೆಟೀರಿಯಲ್ಸ್ ದುಡ್ಡು ಬಂದಿಲ್ಲ. ಎಲ್ಲ ಸಾಲಾಗಿಲ್ಲ, ಚಿನ್ನ ಗಿರಿ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದು. ಇನ್ನೂ ದುಡ್ಡು ಬಂದಿಲ್ಲ. ಈ ಎಲ್ಲರೂ ಇದೇ ಥರ ಬಾವಿನ ಮಾಡಿಸ್ಕೊಳ್ಳೋದು? ಇದೇ ಥರ ಯಾರು ಬೋರ್ ಅಂತೂ ಹಾಕಲ್ಲ? ಬೋರಲ್ಲಿ ನೀರು ನಮಗೆ ನೀರು ಬೇರೆ ಬರಲ್ಲ. ಅಂದರೆ ಈಗ ಇಲ್ಲಿ ಹೊಳೆ ಇದೆಯಲ್ಲ, ಕಬಿನಿ, ಯಾವುದು ಕಬಿನಿ ಅಲ್ಲ? ಕಬಿನಿ ಇರೋದ್ರಿಂದ ನೀರು ಬರುತ್ತೆ. ಒಟ್ಟಿನಲ್ಲಿ ಇದು ಒಳ ನೀರಂತೂ ಜಲ ಬರಲ್ಲ, ಬೆಟ್ಟದ ನೀರೇ ಬರೋದು. ಬೆಟ್ಟದ ನೀರೇ ಬರೋದು. ಬೋರ್ಗೆ ಇಲ್ಲಿ ಏನಾಗುತ್ತಂದ್ರೆ ಬದಿ ಮಣ್ಣು. ಬದಿ ಮಣ್ಣು ಅದು ಇದಾಗ್ಬಿಡುತ್ತೆ, ಬ್ಲಾಕ್ ಆಗುತ್ತೆ. ಬ್ಲಾಕ್ ಆಗ್ಬಿಡುತ್ತೆ, ಅದಕ್ಕೆ ಬೋರ್ ಹಾಕಕ್ಕೆ ಆಗಲ್ಲ. ಈ ಥರದ್ದು ಬಾವಿ. ಒಂದು ರಸ್ತೆ ಮಾಡಿಸ್ಬೇಕಂತಂದ್ರೆ ಸಪ್ಲೈ ಮೆಟೀರಿಯಲ್ಸ್ ದುಡ್ಡು ಬರೋದೇ ಇಲ್ಲ. ಡೀಸೆಲ್ ಮೋಟ್ರ್ ಮಾಡಿಕೊಂಡಿರೋದು. ಇದರಿಂದ ನೀವು ಭತ್ತಕ್ಕೆ ಬೇಕಾದ್ರೆ ಕಮ್ಮಿ ಆದರೆ ನೀರು ಹೊಡ್ಕೋಬಹುದು. ಇಲ್ಲ ಅಂತಂದ್ರೆ ಮನೆಗೆ ಬಳಸ್ಬೋದು. ಇದು ಎಷ್ಟು ಕೊಡ್ತಾರೆ ಸರ್ ಇದಕ್ಕೆ ಮಾಡಿಸ್ಕೊಡಕ್ಕೆ? 1.5 ಲಕ್ಷ ರೂಪಾಯಿ ಕೊಡ್ತಾರೆ ಸರ್. 1.5 ಲಕ್ಷ ಕೊಡ್ತಾರೆ ಪಂಚಾಯತಿಯಿಂದ? ಪಂಚಾಯತಿ. ಅದು ಲಾಸ್ಟ್. ಸರ್ ಇಲ್ಲಿ ಬೆಳೆಯುವ ಭತ್ತ ಯಾವ ಸರ್ ಇದು? ಸರ್ ಇಲ್ಲಿ ಆದರೆ ಮಟ್ಟೆ ದಪ್ಪ ಇದೆ ಭತ್ತ. ದಪ್ಪ ಐತೆ ಸರ್. ಇಲ್ಲಿ ಸಣ್ಣ ಅಕ್ಕಿ ಬೆಳೆಯಲ್ಲ ಸರ್. ಸಣ್ಣ ಅಕ್ಕಿ ಬೆಳೆಯಲ್ಲ ಇದು? ದಪ್ಪ ಅಕ್ಕಿ. ಫಸ್ಟ್ ನಮ್ಮ ತಂದೆ ಕಾಲದೊಳಗಡೆ ಕರ್ನಾಟಕದ ಭತ್ತ, ಆಲ್ದಡ್ಡಿ, IR20 ಅಂತ ಬೆಳಿತಿದ್ರು. ಈಗ ಅದೆಲ್ಲ ಹೋಯ್ತು. ಇವಾಗ ಮಟ್ಟೆ. ಈ ಭೂಮಿಗೆ ಇದು ಹೊಂದ್ಕೊಂಡಿದೆ ಸರ್. ಹೊಂದ್ಕೊಂಡಿದೆ. ಮತ್ತೆ ಬೆಳೆಯೋದು ನೀವು ಗೆಣಸು. ಇಲ್ಲೇನಿದೆ ಈ ಗೆಣಸು? ಗೆಣಸು ಇದನ್ನ ಉದ್ದ ಆಗುತ್ತಾ? ಇಲ್ಲ, ಇಷ್ಟೇನೆ. ಅಂದ್ರೆ ನಾವು ಇಲ್ಲಿ ಕಸ್ತೂರ ಬಂದು ಕೊಟ್ಟು ಹೋಗ್ತಾರೆ.
ಹಾಂ ಹಾಂ ಒಂದು ಕೊಟ್ಟು ಬೇಕಾದ್ರೆ 7 ರೂಪಾಯಿ ಕೊಡಬೇಕು. 7 ರೂಪಾಯಿ ಅವ್ರಿಗೆ 7 ರೂಪಾಯಿ ಒಂದಕ್ಕೆ. ಒಂದು ಕಟ್ಟಕ್ಕೆ. ನಾವು 40 ರೂಪಾಯಿಗೆ ಮಾಡ್ತೀವಿ. ಹಾಂ ಹಾಂ ನೀವು 40 ರೂಪಾಯಿಗೆ ಒಂದು ಮಾಡ್ತೀವಿ. ಮಾರ್ತೀರಿ. ಹ್ಞೂ ಹಾಂ ಹಾಂ ನೋಡಿ, ಎಲ್ಲಿಗೆ ಹೋಗುತ್ತೆ ಸರ್ ಇದು? ಇದು ಕೇರಳ ಸರ್. ಕೇರಳಗೆ ಹೋಗುತ್ತಾ? ನಿಮ್ಮ ವಹಿವಾಟೆಲ್ಲ ಆಲ್ಮೋಸ್ಟ್ ಕೇರಳನೇ ಆಗ್ಬಿಡೈತೆ ಜಾಸ್ತಿ. ಹೊಸ ಇರೋರೆಲ್ಲ ಮಡಿಕೋತಾರ, ಹೊಸ ಏನು ಮಾಡ್ತಾರೆ ಕೇರಳಕ್ಕೆ ಮಾಡ್ತಾರೆ. ಹಾಂ 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 ಇದು ಈ ಥರ ಹಿಂಗೆ ಕಂತೆ ಕಟ್ಬಿಡೋದು. ಇದು ಚಿಲಕ್ಕೆ ಹಾಕ್ತಾರಲ್ಲ ಹೆಂಗೆ ಸರ್ ಅದು? ಚೀಲಕ್ಕೆ ಹಾಕೋದು ಅದು ರೋಲ್ ಮಾಡೋದು. ರೋಲ್ನ ಒಳಗಡೆ ಹಾಕ್ತಾರಾ? ಅಲ್ಲ ಇಲ್ಲ ಈಗ ಹಾಕೊಂಡು ಹೋಗ್ತಿದ್ರಲ್ಲ, ಇಲ್ಲ ಅದು ಭತ್ತ ಸರ್. ಅದು ಭತ್ತ ತುಂಬ್ಕೋಬೋದಾ? ಹಾಂ 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 ಭತ್ತಗಳನ್ನ ನೀವು ಕಳಿಸ್ತಾ ಇರೋದು ಕೇರಳಗೇನೆ ಅಲ್ಲೂ? ಹಾಂ ಈ ಹುಲ್ಲ ಹಿಂಗೆ ಕಂತೆ ಎಷ್ಟು ರೂಪಾಯಿನಾಗ ಮಾರ್ತೀರಾ ಇದು? 40 ರೂಪಾಯಿ ಅಂತ ಮಾಡ್ತೀವಿ. 40 ರೂಪಾಯಿ. ಹಾಂ ಇದೇ ಜೀವನ ನಿಮಗೆ? ಅದೇ ಈ ಜೀವನ ಬಿಟ್ಟ ಮೇಲೆ ಯಾವ ಜೀವನ ಇಲ್ಲ. ಇನ್ನು ಮುಗೀತು ಸರ್, ನಾವು ಇಷ್ಟು ವರ್ಷ ಆರಾಮ, ಒಂದು ವರ್ಷ ಆರಾಮದು ಇಷ್ಟೇ. ಹಾಂ ಹಾಂ ಒಂದು ವರ್ಷಕ್ಕೆ ಏನು ಹುಲ್ಲೇನು ಕೊಡ್ತೀರಾ? ನೋಡಿ ಇವೆಲ್ಲ ಬಂದು ಆನೆ ತಿಂದಿರೋದು ಸರ್. ನೋಡಿ ಇದೆಲ್ಲ ಇವೆಲ್ಲ ಫುಲ್ ಆನೆ ತಿಂದಿರೋದು. ಇದು ಆನೆ ಎಲ್ಲ ಕಾಲಿಟ್ಟು ಹೋಗಿರೋದಿಲ್ಲ. ಪೂರ ಆನೆ ಇದೆ ಬಿಡಿ ಇಲ್ಲಿ. ಸಿಕ್ಕಾಪಟ್ಟೆ ರಾತ್ರಿ ಮಲಗಂಗೆ ಇಲ್ಲ. ಹಾಂ ಹಾಂ ಇಲ್ಲೂ ಮಾಡಿದ್ದೀರಲ್ಲ ಗುಡ್ಲು? ಇದು ಮಾಡಿದ್ವಿ. ಇಲ್ಲೂ ಗುಡ್ಲಿದೆ. ಹಾಂ ಎಲ್ಲ ಕಡೆ ಇದೆ ಸರ್. ಇದೆಲ್ಲ ಕಾಯ್ಕೊಂಡಿರ್ಬೇಕಿಲ್ಲಿ ಹೋಗಿ. ಹಾಂ ಹಾಂ ಈ ಫುಲ್ ಈ ಬೈಲೆಲ್ಲ ಇದೇನಾ ಬರೆಯೋದು? ಭತ್ತನೇ? ಯಾವ ಊರು ಸರ್ ಇದು? ಕಡೆಗದ್ದೆ. ಕಡೆಗದ್ದೆ. ಇದು ಕೇರಳ ಬಾರ್ಡರ್. ಈಗ ಬಾರ್ಡರ್ ಅಂತ ಅಂದ್ರೆ ಕರ್ನಾಟಕದ ಒಳಗಡೆ ಇರೋರಿಗೆ ವ್ಯವಸ್ಥೆ ಇರುತ್ತೆ, ಎಲ್ಲ ಇರುತ್ತೆ. ಕರ್ನಾಟಕದ ಗಡಿ ಭಾಗ ಬಂದ್ರೆ ಅಲ್ಲಿ ತುಂಬಾ ಅವ್ಯವಸ್ಥೆನೇ ಇರುತ್ತೆ, ಬಟ್ ಅಷ್ಟೊಂದು ಫೆಸಿಲಿಟಿ ಯಾವ್ದು ಸಿಗಲ್ಲ ನಿಮ್ಗೆ. ಈಗ ಇಲ್ಲಿ ಈ ಊರಲ್ಲಿ ಎಷ್ಟು ಮನೆ ಇದೆ ಸರ್? ಇಲ್ಲಿ 106 ಮನೆ. 106 ಮನೆ ಇದೆ. 106 ಮನೆ. ಮತ್ತೆ ಸೌಲಭ್ಯ ಯಾವ ತರ ಇದೆ ಸರ್? ಸೌಲಭ್ಯ ಅಂತಂದ್ರೆ ನಮ್ಮ ಸರ್ಕಾರದಿಂದ ಇಲ್ಲಿ ಯಾವ ಸೌಲಭ್ಯ ಬರ್ತಾ ಇಲ್ಲ. ಇಲ್ಲಿ ನರಕದಲ್ಲೂ ಏನಾದ್ರು ಕೆಲಸ ಮಾಡ್ಬೋದು. ಬೆಳಿಗ್ಗೆ ಸಾಯಂಕಾಲ ಜಾಬ್ ಕಾರ್ಡ್ ಇದು ಮಾಡ್ಸಕ್ಕೆ, GPS ಮಾಡಕ್ಕೆ ಬೆಳಿಗ್ಗೆ ಸಾಯಂಕಾಲ ನಿಂತು. ಇಲ್ಲಿ 370 ರೂಪಾಯಿ ಕೊಡ್ತಾವೆ ನರಕದಲ್ಲಿ. ಕೇರಳಕ್ಕೆ ಕೆಲಸ ಹೋದ್ರೆ 500-600 ರೂಪಾಯಿ ಉಳಿಸುತ್ತೆ. ಕೇರಳಕ್ಕೆ ಹೋಗ್ಬೇಕು ನೀವು? ಕೇರಳಕ್ಕೆ ಕೆಲಸ ಹೋಗ್ಬೇಕು. ಆಗ ಇಲ್ಲಿ ಜನರು ಯಾರು ಅಲ್ವೇ 370 ರೂಪಾಯಿ ನಿಂತ್ಕೊಳ್ಳೋ ಕೆಲಸಕ್ಕೆ ಅವ್ರು ಕೇರಳಕ್ಕೆ ಯಾವ್ದು ಕೊಂಡ್ಕೊಂಡ್ಬಿಟ್ಟು ಕೇರಳಕ್ಕೆ ಹೋಗ್ಬೇಕು. ಇಲ್ಲಿಂದ ನಮ್ಗೆ ಎಚ್.ಡಿ. ಕೋಟೆ ಹೋಗುವಂತಂದ್ರೆ 49 ಕಿಲೋಮೀಟರ್ ಆಯ್ತು. 49 ಕಿಲೋಮೀಟರ್. ಅದು ನಮ್ಮ ಟೈಮ್ ಬಸ್ ಇಲ್ಲ ಇಲ್ಲಿ, ಬರಲ್ಲ. ಬೆಳಿಗ್ಗೆ ಟೈಮ್ ಬಂತು ಅಂತಂದ್ರೆ ಅರ್ಧ ಗಂಟೆಗೆ ಬಂದು ಹೊಂಟಾಯ್ತವೆ. ಆಮೇಲೆ 4 ಗಂಟೆಗೆ 5 ಗಂಟೆಗೆ ಕ್ವಾರ್ಟರ್ ಹಾಸ್ಪಿಟಲ್ ಹೋಗಿ ಬರ್ಬೇಕಂತಂದ್ರೆ 4 ಗಂಟೆ 5 ಗಂಟೆ ಬಸ್ಸೇ ಇಲ್ಲ. ಈಗ ಏನೋ ಒಂದು ಎಮರ್ಜೆನ್ಸಿ ಆಯ್ತು, ಅವಾಗ ಆ ಟೈಮಲ್ಲಿ ಏನ್ ಮಾಡ್ತಾರೆ? ಎಲ್ಲಿಗೆ ಹೋಗ್ಬೇಕಾಗುತ್ತೆ ಹಾಸ್ಪಿಟಲ್? ನಾವು ಕೇರಳ ಹೊಂಟೋದು. ಕೇರಳಕ್ಕೆ ಹೋಗ್ಬೇಕಾಗುತ್ತೆ ಅಂದ್ರೆ ಕೇರಳ ಹತ್ರ ಆಗುತ್ತೆ. ಇಲ್ಲಿಂದ 17 ಕಿಲೋಮೀಟರ್ ಆಯ್ತು ಕೇರಳ. ಅಲ್ಲಿ ನೋಡ್ತಾರ ನಿಮ್ಗೆ? ನೋಡ್ತಾರೆ. ಪ್ರಾಬ್ಲಮ್ ಜಾಸ್ತಿ, ಅದಕ್ಕೋಸ್ಕರ ನಾವು ಕರ್ನಾಟಕ ಅಂತಂದ್ರೆ ಇಲ್ಲಿ 7ವರೆಗೆ ಒಂದು 6ವರೆಗೆ ಒಂದು ಬಸ್ ಐತೆ, ಗೌರ್ಮೆಂಟ್ ಬಸ್ಸು. 6ವರೆ ಬಿಟ್ಮೇಲೆ ನಮ್ಗೆ ಗೌರ್ಮೆಂಟ್ ಬಸ್ ಬರೋದು ಎಷ್ಟೊತ್ತಿಗೆ? ಇಲ್ಲಿಂದ 10ವರೆಗೆ. 10ವರೆಗೆ ಆಮೇಲೆ ಬಸ್ ಇಲ್ಲ. ಮತ್ತೆ ನಾವು ಎಷ್ಟೊತ್ತು? ಒಂದು 5ವರೆಗೆ ಆ ಕಡೆಯಿಂದ ಕೋಟೆಯಿಂದ ಗಾಡಿ ಇದೆ, ಈ ಕಡೆಯಿಂದ ಇಲ್ವೇ ಇಲ್ಲ. ಈ ಕಡೆಯಿಂದ ಬಸ್ಸೇ ಇಲ್ಲ. 4ವರೆಗೆ ಒಂದು ಬಸ್ ಐತೆ. ಎಮರ್ಜೆನ್ಸಿ ಅಂತ ಅಂದ್ರೆ ಏನ್ ಮಾಡಿಲ್ಲ ಸರ್. ನಮ್ಗೆ ಏನಾದ್ರು ಎಮರ್ಜೆನ್ಸಿ ಬಂತಂದಾಗ ನಾವು ಕೇರಳಕ್ಕೆ ಹೋಗ್ಬೇಕು. ಇಲ್ಲಿಂದ 49 ಕಿಲೋಮೀಟರ್ ಹೋಗ್ಬೇಕಂತಂದ್ರೆ ಬಾರಿ ನಿಮಿಷ ಅಲ್ಲಿ ಹೋಗೋದೇ ಮನ್ಸಿನ ಜೀವನ ಹೊಂಟಾಯ್ತು. ಕರ್ನಾಟಕದಲ್ಲೇ ಇದ್ದು ಕನ್ನಡಿಗರಿಗೆ ಸಿಗುವಂತ ಸೌಲಭ್ಯಗಳು ನಮಗೆ ಸಿಗ್ತಾ ಇಲ್ಲ. ಯಾವ ಸೌಲಭ್ಯ ಬರ್ತಾ ಇಲ್ಲ ಸರ್ಕಾರದಿಂದ. ಈಗ ನರಕದಲ್ಲಿ ಏನಾದ್ರು ಕೆಲಸ ಮಾಡಿದ್ರೆ ಮಾತ್ರ ಸರ್ಕಾರ ಸೌಲಭ್ಯ ಯಾವ ಕೆಲಸ ಯಾವ್ದು ಅದು ರಾತ್ರಿ ಟೈಮಲ್ಲಿ ಮಲಗಂಗಿಲ್ಲ. ಆನೆ ಅವಳಿ ಜಾಸ್ತಿ. ಸರ್ಕಾರಕ್ಕೆ ಮನವಿ ಮಾಡುದು ರೈಲ್ವೆ ಕಂಬಿ ಹಾಕ್ಸೋಡಿ ಅಂತ ಹಾಕ್ಸ್ಕೊಟ್ಟಿಲ್ಲ ಅವರು. ಜೀವನ ಹೆಂಗ್ ಸರ್ ಇಲ್ಲಿ? ಮತ್ತೆ ಜೀವನ ಕೂಲಿ ಮಾಡಿ ಜೀವನ. ನೀವು ಬಂದು ನೋಡಿದ್ರಲ್ವಾ ರೋಡ್ ಹೆಂಗಿದೆ ಏನು ಅಂತ. ಆಮೇಲೆ ಈ ಸ್ಕೂಲ್ ಪ್ರಾಬ್ಲಮ್. ಸ್ಕೂಲ್ಗಳು ವಿಶೇಷಚೇತನವ್ರಿಗಂತಂದ್ರು ಸ್ಕೂಲೇ ಇಲ್ಲ ಇಲ್ಲಿ. ನಮಗೆ ಎಚ್.ಡಿ. ಕೋಟೆಯಿಂದ ಈ ಕಡೆ ಸ್ಕೂಲೇ ಇಲ್ಲ. ಸ್ಕೂಲ್ ಅಂತಂದ್ರು ಸ್ಕೂಲ್ ಪ್ರಾಬ್ಲಮ್ ಜಾಸ್ತಿ ಇಲ್ಲಿ. ಎಜುಕೇಶನ್ಗೂ ಕಷ್ಟ, ಆಮೇಲೆ ರೋಡ್ಗಳು ಕಷ್ಟ, ಬಸ್ಸು ಪ್ರಾಬ್ಲಮ್. ಪ್ರೈಮರಿ ಸ್ಕೂಲ್ ಇದೆಯಾ ಇಲ್ಲಿ? ಪ್ರೈಮರಿ ಸ್ಕೂಲ್ ಐತೆ. ಪ್ರೈಮರಿ ಸ್ಕೂಲ್ ಐತೆ 5ನೇ ಕ್ಲಾಸ್ ತನಕ ಇಲ್ಲ ಐತೆ. ಮತ್ತೆ DBQPL SLC ತನಕ ಸ್ಕೂಲ್ ಐತೆ. ಆಮೇಲೆ ಕಾಲೇಜ್ ಎಲ್ಲ ಇಲ್ಲ ಇಲ್ಲಿ. ಸ್ಕೂಲ್ ಎಲ್ಲ ನಡೀತಾ ಇದೆ. ಆಮೇಲೆ DBQPL ಆಮೇಲೆ ಒಂದು ಹಾಸ್ಪಿಟಲ್ ಇದೆ, ದೊಡ್ಡ ಹಾಸ್ಪಿಟಲ್. ಅಲ್ಲಿ ನರ್ಸ್ಗಳೇ ಇಲ್ಲ. ನಾವು ಎಲ್ಲರಿಗೂ ಹೇಳಿ ಮೈಸೂರಲ್ಲಿ ಹೇಳಿ ದೊಡ್ಡದಲ್ಲಿ ಹಾಕಿದ್ವಿ, ನರ್ಸ್ಗಳೇ ಇಲ್ಲ. ಈ ಅಂಗನವಾಡಿ ಖಾತೆಗಳು ಇಲ್ಲಿಂದಂದ್ರು ಮಳೆ ಮೇಲೆ ಗಾಡಿಗಳೇ ಬರಲ್ಲ. ಈ ಕಡೆ ಗಾಡಿಗಳೇ ಬರಲ್ಲ. ಇಲ್ಲಿ ಎಲ್ಲ ಬದಿ ತುಂಬ್ಕೊತಾರೆ. ರೋಡ್ ಚೆನ್ನಾಗಿರ್ಬೇಕಲ್ಲ. ರೋಡ್ ಹಿಂಗಿದೆ ನೋಡಿ. ಇಲ್ಲಿ ಪರಿಸ್ಥಿತಿ ತುಂಬಾ ಕಷ್ಟ. ನಾವು ಒಂದು ಎಮರ್ಜೆನ್ಸಿ ಅಂತಂದ್ರೆ ಇಲ್ಲಿಂದ ಅಷ್ಟು ದೂರ
ಎಮರ್ಜೆನ್ಸಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಈಗ ಮಳೆ ಟೈಮ್ ಬಂದಿದ್ರೆ ಸರಿ ನಿಮ್ಮಿಂದ ನಡ್ಕೊಳಕ್ಕೆ ಕಷ್ಟ ಈ ಇದು ಎಲೆಕ್ಷನ್ ಬಂದಾಗ ಏನು ಕೇಳಲ್ವಾ ಅವಾಗ? ಏನ್ ಹೇಳ್ತಾರೆ ಅವಾಗ ಮಾಡ್ಕೊಡ್ತೀವಿ. ಎಲೆಕ್ಷನ್ ಆಗಂಟ ಚೆನ್ನಾಗಿ ಹೇಳ್ತಾರೆ. ಎಲೆಕ್ಷನ್ ಮುಗಿದಾದ್ಮೇಲೆ ನಾವೆಲ್ಲ ಅವರೆಲ್ಲ ಸಿಗ್ಬೇಕು ನಾವು ಚೆನ್ನಾಗಿ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಡ್ತಾರೆ. ತಲೆ ಮೇಲೆ ಹೋಗ್ತಾರೆ. ಓಟ್ ಹಾಕಿದ್ಮೇಲೆ ಮುಗೀತು. ಇಲ್ಲೇನು ಸರ್ ಗೊತ್ತಾ, ಇಲ್ಲಿ ಜನ ಬೈಕೊಂಡ್ಬೇಕಾರೆ ಪಂಚಾಯತಿ ಅವ್ರ ನೆಂಬರಲ್ಲಿ ಬೈಕೋತಾರೆ. ಪಂಚಾಯತಿ ಅವ್ರು ಏನ್ ಮಾಡ್ತಾರೆ ಸರ್? ಅಲ್ಲಿ ಸರ್ಕಾರದಿಂದ ಯಾವ ಸೌಲಭ್ಯ ಬರಲ್ಲ. ಈಗ 15 ಹಣಕಾಸಲ್ಲಿ 1.5 ಲಕ್ಷ ಒಬ್ಬರು ಬಂತು. ಅಲ್ಲಿ 1.5 ಲಕ್ಷ 7 ಕಡೆ ಕೆಲಸ ಮಾಡಿಸ್ತಾ ಇದ್ವಿ. ಇನ್ನು ಅದು ಬಿಟ್ಟ ಮೇಲೆ ಯಾವ ಕೆಲಸ ಇಲ್ಲ. ನಗರದಲ್ಲಿ ಕೆಲಸ ಮಾಡುವಂತ ಮಧ್ಯದಲ್ಲಿ ಕುಂತ್ಕೋತದೆ ರೋಡು. ಅವಾಗ ಮಳೆ ಹೋಯ್ದಾಗ ಹೆಂಗ್ ಹೋಯ್ತದ ಬದಿ, ಆ ಕಡೆನೇ ಕೆಸರು ತುಂಬ್ಕೋತೆ, ಈ ಕಡೆನೇ ಕೆಸರು ತುಂಬ್ಕೋತೆ. ಹೇಳಿ ಪ್ರಯೋಜನ ಇಲ್ಲ. ಈ ಫಾರೆಸ್ಟ್ ಜಮೀನು ಹಕ್ಕುಪತ್ರದ್ದು ನಾವು ಮನೆಗೆ ಕೊಟ್ಟಿವಿ 2005 ಕೊಟ್ಟರು. ಇನ್ನೂ ಹಕ್ಕುಪತ್ರ ಆಗಿಲ್ಲ. ಈಗ ಏನೋ ಹಕ್ಕುಪತ್ರ DC ಆಫೀಸಲ್ಲಿ ತಲುಪಿದೆ. ಅಂದ್ರೆ ಇವಾಗ ನೀವು ಮಾಡ್ತಾರೆ ಜಮೀನುಗಳ ಮಾಡ್ತಾರೆ. ಇಲ್ಲೆಲ್ಲ ಈ ಕಡೆ ಎಷ್ಟೋ ಜನ ಹಂಗೆ ಇಲ್ಲಿಂದ ಆ ಕಡೆ ಫಾರೆಸ್ಟ್, ಇಲ್ಲಿಂದ ಈ ಕಡೆ ರವಣಿ. ಅದು ನಾವೆಲ್ಲ ಅರ್ಜಿ ಹಾಕಿದೀವಿ. ಈಗ ಆದೇಶ ಆಯ್ತದ? ಆದೇಶ ಆಗಿಲ್ಲ. ಆಗುತ್ತೆ. ಎಷ್ಟು ಸಿಗುತ್ತೆ ಜಮೀನು ಅವ್ರಿಗೆ? 6 ಗಂಟೆ 5 ಗಂಟೆ. ಈಗ ನಮಗೆ ಜಮೀನು ಹೆಂಗೇನು ಅಷ್ಟು ಸರ್ವೆ ಮಾಡಿದ್ದಾರೆ. ರವಣಿ ಸರ್ವೆ, ಫಾರೆಸ್ಟ್ ಸರ್ವೆ ಎಲ್ಲ ಬಂದು ಮಾಡಿದ್ದಾರೆ. ಈಗ ಅದರಲ್ಲೇ ಬೆಳೀತಾ ಇರೋದು ನೀವು? ಅದರಲ್ಲೇ ಬೆಳೀತಾ ಇರೋದು. ಮತ್ತೆ ಇಲ್ಲಿ ಮುಖ್ಯ ನೀರಾವರಿ ಇಲ್ಲ. ಮಳೆ ನೀರಿಂದ ಮಾತ್ರ ಇಲ್ಲ ಆರಂಭ. ನೀರು ಯಾವುದೂ ಇಲ್ವಾ ಇಲ್ಲಿ? ಯಾವುದೂ ಇಲ್ಲ. ಈಗ ಇಲ್ಲಿ ನದಿ ನೀರು, ನದಿ ನೀರೆಲ್ಲ ನೀರಾವರಿ ಇಲ್ಲ. ಮೋಟರ್ ಪಂಪ್ ನೀರಾವರಿ ಏನೂ ಇಲ್ಲ ಇಲ್ಲಿ. ಏನಂತಂದ್ರೆ ಎಲ್ಲ ಬಾವಿಗಳೇನಾದ್ರು ತೆಗಿಸ್ಕೊತಾರೆ. ಮನೆಗೆ ಕುಡಿಯಕ್ಕೆ ನೀರಿಗೆ ತೊಂದರೆ ಇಲ್ಲ. ಸೌಕರ್ಯ ಇದೆ. ಜಮೀನು ಆರಂಭಕ್ಕೆ ಅಂತೂ ಸೌಕರ್ಯನೇ ಇಲ್ಲ. ಭತ್ತ ಹೆಂಗ್ ಬೆಳಿತೀರಾ? ಮಳೆ ನೀರಲ್ಲಿ ಮಳೆ ಹೂದ್ರೆ ಭತ್ತ, ಮಳೆ ಹೂಯಿನಿಲ್ಲ ಅಂತಂದ್ರೆ ಕೇರಳ ಕೆಲಸ ಮಾಡ್ಬೇಕು, ಜೀವನ ಮಾಡ್ಬೇಕು ಅಷ್ಟೇ. ಕೇರಳಕ್ಕೆ ಹೋಗ್ಬೇಕು. ಮಳೆ ಹುಯ್ದ್ರೆ ಕೇರಳ ಕೆಲಸ ಹೋಗ್ಬೇಕಷ್ಟೇ. ಹೋಗ್ಲೇಬೇಕು ನಾವು. ನಮ್ಮ ಇಲ್ಲೆಲ್ಲ ಎಜುಕೇಶನ್ಗಳು ತುಂಬಾ ಕಷ್ಟ. ಯಾಕಂತಂದ್ರೆ ಇಲ್ಲಿ ಎಜುಕೇಶನ್ ಇಲ್ಲ ಅಂತಂದೆ ತುಂಬಾ ಮಕ್ಕಳು ಪಾಪ ಓದ್ಕೊಂಡೆಲ್ಲ ಮನೆಗಳೇ ಇದ್ದಾರೆ. ಆಮೇಲೆ ಇವಾಗ SLC ತನಕ ಏನೋ ಓದ್ಕೊಂಡು ಹೋಯ್ತಾರೆ. SLC ಆದ್ಮೇಲೆ ಮತ್ತೆ ಕಷ್ಟ, ಎಜುಕೇಶನ್ ಕಷ್ಟ. ಆಮೇಲೆ ವಿಶೇಷ ಚೇತನರು ಅಂತೇಳಿ ಒಂದು ಸ್ಕೂಲ್ ಏನಾದ್ರು ಪ್ರಾರಂಭ ಆದ್ರೆ ನಮ್ಮ HD ಕೋಟೆ ತಾಲೂಕಲ್ಲಿ ಇನ್ನೂ ಒಳ್ಳೇದು. ತುಂಬಾ ಕಷ್ಟ ಅದಕ್ಕೆ. ಎಲ್ಲ ಮೈಸೂರು ಹೋಗ್ಬೇಕು, ಮೈಸೂರಿಗೆ ಹೋದ್ರೂ ಅಲ್ಲೇ ಇಳಿಸ್ಕೋಬೇಕು, ಓದ್ಕೋಬೇಕು, ಬರ್ಬೇಕು. 95 ಕಿಲೋಮೀಟರ್ ಹೋಗ್ಬೇಕು. ಇಲ್ಲಿಂದ ಇಷ್ಟು ಕಿಲೋಮೀಟರ್ ಐತೆ ಅಂತ ನಿಮ್ಗೆ ಗೊತ್ತು. ನೀವು ಬಂದು ನೋಡಿದ್ರಲ್ಲ ಮೈಸೂರಿಂದ, ಅದರಿಂದ ನಿಮ್ಗೆ ಗೊತ್ತು. ನಾವು ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಆಮೇಲೆ ರೋಡ್ಗಳು ಎಷ್ಟು ಕಷ್ಟ ಐತೆ ಅಂತ ನೀವು ರೋಡಲ್ಲಿ ಬೈಕ್ ತಂದಿರೋದು ನಿಮ್ಗೆ ಗೊತ್ತು. ರೋಡ್ ಪ್ರಾಬ್ಲಮ್ ಜಾಸ್ತಿ. 3:15 ಅಲ್ಲಿಂದ SRS ಒಂದು ಪ್ರೈವೇಟ್ ಗಾಡಿ ಬಿಟ್ಮೇಲೆ ಕೋಟೆಯಿಂದ ಇನ್ನು 5:45 ಒಂದು ಲಾಸ್ಟ್ ಗಾಡಿ ಇದೆ. ನಮ್ಗೆ ಇಲ್ಲಿ 8:15 ಏನೋ ತಲುಪ್ತದೆ. 8:15 ಬಂತಂದ್ರೆ ಬರ್ಬೋದು. ಇಲ್ಲ ಅಂತಂದ್ರೆ ಎಲ್ಲಾರು ಉಳ್ಕೋಬೇಕಷ್ಟೇ. ಇಲ್ಲ ಅಂತಂದ್ರೆ ನಮ್ ಬಸ್ ಇಲ್ವಲ್ಲ. ಆಮೇಲೆ ಇಲ್ಲಿ ನಾವು ಬಂದು ಇಳಿಯಕ ಕೂಡ ಆಗಲ್ಲ. ಆನೆ ಜಾಸ್ತಿ ಬರುತ್ತಾ? ರಾತ್ರಿ ಮಲಗಂಗೆ ಇಲ್ಲ. ರೈಲ್ವೆ ಕಂಬಿ ಹಾಕಕ್ಕೆ ಹೇಳಿ ಇನ್ನೂ ಆಗ್ತಾ ಇಲ್ಲ ಸರ್ಕಾರದಿಂದ. ಅಡ್ಡ ಬರ್ದಂಗೆ ಮಾಡಕ್ಕೆ. ನೋಡಿ ಇಲ್ಲಿನ ಮನೆಗಳು ಯಾವ ಥರ ಇದೆ ಅಂತ ಒಳಗಡೆ ಹೋಗೋಣ. ಸ್ನೇಹಿತರೆ ನೋಡಿ, ಗಡಿ ಭಾಗದ ಹಳ್ಳಿಗಳಿರುವಂತಹ ಮನೆಗಳಿವು. ಇಲ್ಲಿ ಯಾವ ಥರ ಇರ್ತಾರೆ ಜನಗಳು, ಯಾವ ಥರ ಬದುಕ್ತಾರೆ. ಇವಾಗ ಇಲ್ಲಿಗೇನಾ ಆನೆ ಹೊಡೆದಿರೋದು ಮನೆಗೆ? ರೆಡಿ ಮಾಡಿಸಿರೋದು. ಆನೆಗಳದೇ ಜಾಸ್ತಿ ಹಿಂಸೆ ಇಲ್ಲಿ. ಹಂಚಾಕಿರೋದು. ಅದೇ ಮಾಡ್ಲೇಬೇಕಲ್ಲ, ಮನೆ ಅಂದ್ಮೇಲೆ ಬಿಡೋಕ್ಕಾಗಲ್ವಲ್ಲ, ಮಾಡ್ಲೇಬೇಕು. ಅದೇ ಇಲ್ಲಿ ಯಾವ ಥರ ಇದ್ದೀರಾ ನೀವು, ಹೆಂಗಿದ್ದೀರಾ ಅನ್ನೋದನ್ನ ಎಲ್ಲರಿಗೂ ತಿಳಿಸೋಕ್ಕೆ. ಎಲ್ಲ ಕೇರಳಕ್ಕೆ ಹೋಗ್ಬೇಕಾ ಕೂಲಿಗೆ? ಕೆಲಸ ಮಾಡ್ತೀರಿ. ನಿಮಗೆ ಜಮೀನು ಅಂತ ಏನಿಲ್ಲ? ಫಾರೆಸ್ಟ್ ಜಮೀನು. ಅದ್ರಲ್ಲಿ ಭತ್ತ ಬೆಳಕೋತೀರಾ? ಅದೇ ಹೇಳಿದ್ರು, ಮಳೆ ಬಂದರೆ ಮಾತ್ರ, ಮಳೆ ಇಲ್ಲಾಂದ್ರೆ ಏನೂ ಇಲ್ಲ. ಹೆಂಗಿದೆ ಜೀವನ ಇವಾಗ ಇಲ್ಲಿ ನಿಮಗೆ? ಹಂಗೇನೆ ಕಡೆ ಎಲ್ಲಾನು ಇದೆ, ಆದರೆ ಆಸೆ ಜಾಸ್ತಿ. ನಿಮಗೆ ಆಸೆ ಕಡಿಮೆ, ಯಾಕೆಂದ್ರೆ ಆಸೆಗಳಿರಲ್ಲ. ಯಾಕೆಂದರೆ ಏನೂ ಇರಲ್ವಲ್ಲ, ಇಲ್ಲ ಆಸೆಗಳು ಕಡಿಮೆ, ಸೌಲಭ್ಯನೂ ಇಲ್ಲ. ಸ್ವಲ್ಪ ಜಮೀನ್ ಆರಾಮ್ ಮಾಡಿದ್ರೆ ಆನೆ ತಿನ್ಕೊಡೋಯ್ತದೆ. ಅಡಕಿದ್ರೆ ಮನ್ಗೆ ಬರ್ತದ ಆನೆ ಹೊಡಿಯಕ. ಅದಕ್ಕೆ ನಾವು ಏನ್
ಆಸೆ ಇರ್ತದೆ ಮಾಡಕ್ಕೆ. ಅದೇ ಏನು ಆಸೆನೇ ಇರಲ್ಲ ನಿಮಗೆ, ಇರೋದ್ರಲ್ಲೇ ಒಟ್ಟಿನಲ್ಲಿ ಕಂಬಿ ಹಾಕ್ಬಿಟ್ರೆ ನೆಮ್ಮದಿ ಮಾಡ್ಬೋದು, ಆರಂಭ ಮಾಡೋದು ಆರಂಭ ಎತ್ಬೋದು. ರೈಲ್ವೆ ಸುತ್ತ ರೈಲ್ವೆ ಕಂಬಿ ಹಾಕಬೇಕು. ರೈಲ್ವೆ ಕಂಬಿ ಹಾಕಿದ್ರೆ ನೀವು ಜೀವನ ಮಾಡ್ಬೋದು. ಗದ್ದೆಲ್ಲ ಆನೆ ತಿನ್ಕೋತು. ಬಂದು ಸ್ನೇಹಿತರೆ ನೋಡಿ ಮನೆ ಹೇಗಿದೆ ಅಂತ. ಮನೆ ಕಟ್ಟವ್ರೆ, ಆದರೆ ಪ್ಲಾಸ್ಟಿಂಗೇ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಆ ಥರ ಮನೆಗಳಿವೆ ನೋಡಿ. ಇಲ್ಲಿ ಹಿಂಗೆ ಜೀವನ ಮಾಡ್ತಿರೋದು. ಎಷ್ಟು ವರ್ಷದಿಂದ ಜೀವನ ಮಾಡ್ತಿದ್ದೀರಮ್ಮ ಹಿಂಗೆ? 5-6 ವರ್ಷ ಆಯ್ತು. 5-6 ವರ್ಷ ಆಯಿತು ಸರ್. ಪಂಚಾಯತಿಯಿಂದ ಮನೆ ಮಾಡ್ಕೊಡ್ತಾರಾ ನಿಮಗೆ? ಇದು ಪಂಚಾಯತಿಂದ 180 ಕೊಡ್ತಾರೆ ಸರ್. ಹಾಂ, 40 ಕೊಟ್ರು. ಇದು ಫಸ್ಟ್ ಪೀಡಲ್ಲಿ 140 ಮನೆ ಇದು. ಹಾಂ, 140 ಮನೆ. ಅದು ಬಿಟ್ರೆ ಇನ್ನೇನು ಮಾಡಲ್ಲ, ಇನ್ನೇನು ಮಾಡಲ್ಲ ಅಷ್ಟೇ. ಇವಾಗ 180 ಬರ್ತದೆ. 180 ಬರುತ್ತೆ. ಬರ್ತಾ ಇದೆಯಾ ಎಲ್ಲರಿಗೂ? ಬರುತ್ತಾ? ಕೆಲವರು ಬಂದಿಲ್ಲ ಸರ್ ಇನ್ನು. ಹಾಂ, ಬಂದಿಲ್ಲ. ಕೊಡ್ಸ್ಕೊಂಡಾರ ಪಾಪ. ಅವ್ರು ದುಡ್ಡೆಲ್ಲ ಹಾಕಿ ಒಂದ್ ಸ್ವಲ್ಪ ಅದೇ ಇನ್ನು ದುಡ್ಡೇ ಬಂದಿಲ್ಲ. ದುಡ್ಡೇ ಬಂದಿಲ್ಲ ಹಂಗಾಗ್ಬಿಡು. ನೋಡಿ. ಪ್ಲಾಸ್ಟಿಂಗ್ ಇಲ್ಲ, ಏನಿಲ್ಲ. ಇದು ಇಟ್ಟಿಗೆ ಬಂದು ಅದು ಬೇರೆ ಇಟ್ಕೆ ಅಲ್ವಾ ಸರ್? ಇದು ಇಟ್ಟಿಗೆ ನಾವು ಕೇರಳದಿಂದ ತರಿಸ್ತಾರೆ. ಕೇರಳದಿಂದ ತರಿಸಿರೋದು ಇದು. ಹಾಂ ಹಾಂ ನೋಡಿ, ಎಲ್ಲೂ ಸಹ ಪ್ಲಾಸ್ಟಿಂಗೇ ಇಲ್ಲ. ಅದು ಸಹ ಜೀವನ ನಡೀತಾ ಇದೆ, ಜೀವನ ಮಾಡ್ತಿದ್ದಾರೆ. ಇದು ಗಡಿನಾಡ ಹಳ್ಳಿಗಳ ಬದುಕು ಈ ಥರ ಇರುತ್ತೆ ನೋಡಿ. ಯಾವುದೇ ಒಂದು ಜಿಲ್ಲೆಗೆ ಹೋದ್ರೂ ಅಲ್ಲಿನ ಬದುಕುಗಳು ಬೇರೆ ಬೇರೆ ಥರನೇ ಇರುತ್ತೆ. ಗಡಿನಾಡಕ್ಕೆ ಬಂದರೆ ಗಡಿನಾಡಿನ ಹಳ್ಳಿಗಳಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿರಲ್ಲ. ಮೂಲಭೂತ ಸೌಕರ್ಯ ಅಂದರೆ ಮನೆಗಳಿಗೆ ಅಟ್ಲೀಸ್ಟ್ ಒಂದು ಮನೆ ಆದರೂ ಬೇಕು. ಆ ಮನೆನೂ ಅಷ್ಟು ನೀಟಾಗಿರಲ್ಲ. ಇದು ರೋಡ್ ಇದು. ಹಾಂ ನೋಡಿ, ದನಿನ ಮನೆ ನೋಡಿ ಯಾವ ಥರ. ಇವರೆಲ್ಲ ದನಿನ ಮನೆ ಮಾಡ್ಕೊಂಡಿರೋದು ಹಿಂಗೆ. ಇದೇ ಸರ್, ಇದೇ ಬದುಕ್ತಾ ಇರೋದು ಈಗ ಇದೇ ಥರ ಅಲ್ವಾ ಇಲ್ಲಿ? ಹಾಂ ನೋಡಿ ಮನೆಗಳ ಯಾವ ಥರ ಇದೆ ಇಲ್ಲಿ. ಯಾವಾಗ ಸರ್ ಇದೆಲ್ಲ ಇಂಪ್ರೂವ್ಮೆಂಟ್ ಆಗೋದು?